ಶಿವರ್ ಭಟ್ ಅವರೇ, ಪ್ರಮುಖವಾಗಿ ಎಪ್ಸ್ಟಿನ್ ಫೈಲ್ಸ್ ಬಂದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆತನ ಹೇಳಿಕೆಯ ಮತ್ತು ಆತನ ಸಲಹೆಯ ಮೇರೆಗೆ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮತ್ತೀಗ ಇಸ್ರೇಲ್ ಮತ್ತು ಗಾಜಾ ಯುದ್ಧ ಮತ್ತು ಅಲ್ಲಿನ ಸ್ಥಿತಿಗತಿ ನಡುವೆನೆ ಮತ್ತೊಮ್ಮೆ ಭೇಟಿ ಕೊಡ್ತಿರೋದನ್ನ ತಾವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ, ಇಲ್ಲಿ 4ರಿಂದ 5 ಪಾಯಿಂಟ್ಗಳಿದಾವೆ, ವಿಚಾರಗಳಿದಾವೆ. ಒಂದೊಂದನ್ನ ನೋಡ್ತಾ ಹೋದ್ರೆ, ಮೊಟ್ಟ ಮೊದಲನೇದಾಗಿ ಇದು ನೈತಿಕತೆಯ ಪ್ರಶ್ನೆ ಇದೆ. ಒಂದು ದೇಶವಾಗಿ, ಒಂದು ಏಷ್ಯಾ ಖಂಡದ ಮುಖ್ಯ ಭಾಗವಾಗಿ ಮತ್ತು ದಶಕಗಳ ಕಾಲ ಪ್ಯಾಲೆಸ್ತೇನ್ನ ಬಿಗ್ ಬ್ರದರ್ ತರ, ಪ್ಯಾಲೆಸ್ತೇನ ಒಬ್ಬ ಬೆಂಬಲಿಗ ದೇಶವಾಗಿ ನೆಹರು ಕಾಲದಿಂದ, ನೆಹರು ಅವರು ಇಸ್ರೇಲ್ನ ಸ್ಥಾಪನೆಯನ್ನೇ ವಿರೋಧಿಸಿದ್ರು. ಅವರು ಆ ಕಾಲದಿಂದ ಮಾತಾಡೋದಾದ್ರೆ ವಿರೋಧವಾಗಿ ಭಾರತ ಏನೋ ಒಂದು ನೈತಿಕವಾದಂತಹ ಬೆಂಬಲ ಕೊಟ್ಟಿದ್ರು. ಆ ಬೆಂಬಲ ಹಿನ್ನೆಲೆಯಲ್ಲಿ ಮತ್ತು ಭಾರತದ ಒಂದು ವಿದೇಶಾಂಗ ನೀತಿಯ ನಿಲುವುಗಳಿರ್ತವೆ. ಅದರ ಹಿನ್ನೆಲೆಯಲ್ಲಿ ಮಾತಾಡೋದಾದ್ರೆ, ಗಾಜಾ ಯುದ್ಧ ಏನ್ ನಡೀತು, ಇಸ್ರೇಲ್ ಎನ್ನುವಂತ ಒಂದು ಭಯೋತ್ಪಾದಕ ದೇಶ ಅಂತ ಕರೆಯಲ್ಲ, ತಮ್ಮಲ್ಲಿ ಇಸ್ ಎ ವಾರ್ ಕ್ರಿಮಿನಲ್ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಕರೆದ್ರು ನೇತಾನ್ಯವನ್ನ. ಇಸ್ರೇಲ್ ನ ಪ್ರೈಮ್ ಮಿನಿಸ್ಟರ್ ವಾರ್ ಕ್ರಿಮಿನಲ್ ಅಂತ ಕರೆದ್ರು, ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಕರೆದ್ರು. ಅದು ಅಧಿಕೃತವಾಗಿ ಇಸ್ ಎ ವಾರ್ ಕ್ರಿಮಿನಲ್ ಅಂತ ಕರೆದ ನೋಡ್ತಾ ಇದೀವಿ. ಮತ್ತು ಅಧಿಕೃತ ಮಾಹಿತಿಯ ಪ್ರಕಾರ 57,000 ಗಂಡಸರು, ಹೆಣ್ಮಕ್ಳು, ಮಕ್ಕಳು ಸತ್ತಿದ್ದಾರೆ ಅಂತ ಅಧಿಕೃತ ಮಾಹಿತಿ ಬಂದಿದೆ. ಅಧಿಕೃತ ದತ್ತಾಂಶದ ಪ್ರಕಾರ 57,000 ಗಂಡಸರು, ಹೆಣ್ಮಕ್ಳು, ಮಕ್ಕಳು ಸತ್ತಿದ್ದಾರೆ ಈ ಇಸ್ರೇಲ್ನ ಬುಲೆಟ್ ಬಾಂಬ್ ದಾಳಿಯಿಂದ ಅಂತನ್ನುವಂಥದ್ದು ಕೂಡ ನಮ್ಮ ಎದುರಿಗಿದೆ. ಇಡೀ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್, ಗಾಜಾ ಪಟ್ಟಿ ಮತ್ತು ವೆಸ್ಟ್ ಬ್ಯಾಂಕ್ ನಲ್ಲಿ ನಡೆದಂತ ನರಮೇಧದ ಕುರಿತು ಬಹಳ ಚರ್ಚೆ ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ 2ನೇ ಭೇಟಿ ಇದೆಯಲ್ಲ, ಇದು ಬಹಳ ಬಹಳ ಅನೈತಿಕವಾಗಿ ಕಾಣುತ್ತೆ. ಪ್ರಜಾಪ್ರಭುತ್ವದಲ್ಲಿ ಮಾನವೀಯತೆಯಲ್ಲಿ ನಂಬಿಕೆ ಇಟ್ಟಂತವರಿಗೆ ಒಂದು ಅನೈತಿಕ ನಡೆಯಾಗಿ ಕಾಣುತ್ತೆ. ಮತ್ತು ಇದೊಂದು ಮಾನವೀಯತೆ ಅಂತ ಅನಿಸ್ಕೊಳ್ಳೋದಿಲ್ಲ. ಇದಕ್ಕೆ ಅದರ ಸಮರ್ಥಕರು ಬೇರೆ ಬೇರೆ ರೀತಿಯ ಬೆಂಬಲ ಸಮರ್ಥನೆ ಮಾಡ್ತಾರೆ. ನೀವು ಕೇವಲ ಪ್ಯಾಲೆಸ್ತೇನ್ ರೆಫರೆನ್ಸ್ ಅಲ್ಲಿ ನೋಡಕ್ ಆಗೋದಿಲ್ಲ. ಅದಕ್ಕೆ ಒಂದು ವ್ಯಾಪಾರದ ಒಂದು ಅಂಶಗಳು ಇರ್ತವೆ. ವಿದೇಶಾಂಗ ನೀತಿಯನ್ನ ನಾವು ನಮ್ಮ ಮನಸ್ಸಿಗೆ ತಕ್ಕಂಗೆ, ನಮ್ಮ ಸಿದ್ಧಾಂತ ತಕ್ಕಂಗೆ ಇದು ಮಾಡಕ್ಕಾಗದೇನೋ, ನಿರ್ಣಯ ಮಾಡಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು. ಈಗ 1 ಪಾಯಿಂಟ್ ನೋಡಿ, ಜೂನ್ ಇತ್ತೀಚಿಂದ ಹೋಗೋಣ. ಜೂನ್ 15, 2025 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಅವರು ಮತ್ತೆ ಗಾಜಾ ಮೇಲಿನ ದಾಳಿ ಮೇಲೆ ವಿರುದ್ಧ ನಿಲುವು ತಗೊಂಡಾಗ ಭಾರತ ಅದರಿಂದ ಇಟ್ ಅಬ್ಸ್ಟೇನ್ ಫ್ರಮ್ ದಟ್, ಅದರಿಂದ ಹೊರಗುಳಿತು. ಜೂನ್ 12, 2025 ಅದಕ್ಕೂ ಸ್ವಲ್ಪ ಹಿಂದೋದ್ರೆ 2024 UN ಹ್ಯೂಮನ್ ರೈಟ್ ಕೌನ್ಸಿಲ್ ಮತ್ತೆ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ, ಆಗ 2ನೇ ಬಾರಿಗೆ ಹಿಂದಕ್ಕೆ ಹೋದ್ರೆ ಆಗ್ಲೂ ಸಹ ಭಾರತ ಹಿಂದೆ ಉಳಿತು. ಅದಕ್ಕೂ ಹಿಂದೆ ಹೋದ್ರೆ ಅಕ್ಟೋಬರ್ 27, 2023 ಇಂಡಿಯಾ ಮತ್ತೆ ಗಾಜಾ ಮೇಲಿನ ದಾಳಿಯನ್ನ ಖಂಡಿಸಿ UN ರೆಸೊಲ್ಯೂಷನ್ ಮಾಡಿದಾಗ ಇಂಡಿಯಾ ಅಬ್ಸ್ಟೇನ್ ಫ್ರಮ್ ದ ವೋಟಿಂಗ್. ಅಂದ್ರೆ ಪ್ರತಿ ಹಂತದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವಸಂಸ್ಥೆ ಮಟ್ಟದಲ್ಲಿ ಇಸ್ರೇಲ್ನ ದಾಳಿಯನ್ನು ಖಂಡಿಸಿ, ಗಾಜಾದಲ್ಲಿ ನಡೀತಿರುವಂತಹ ನರಮೇಧವನ್ನ ಖಂಡಿಸಿ ಒಂದು ನಿಲುವಳಿಯನ್ನು ಮಂಡಿಸಿದ್ರೆ ಭಾರತ 3 ಬಾರಿ ಅಬ್ಸ್ಟೇನ್ ಆಗಿದೆ. ಇದು ನಮಗೆ ಯಾವ ರೀತಿಯ ಸಂದೇಶ ಕೊಡುತ್ತೆ? ಅದು ಓಪನ್. ನಾವು ಇಸ್ರೇಲ್ ದಾಳಿಯನ್ನ ಖಂಡಿಸೋದಿಲ್ಲ, ಪ್ಯಾಲೆಸ್ತೇನ್ ಜೊತೆಗೆ ವ್ಯಾಪಾರ ಸಂಬಂಧ ಮುಂದುವರಿಸ್ತೀವಿ, ಈ ತರದ ಒಂದು ನಿಲುವನ್ನ ಅದು ತಾಳ್ತಿರೋ ತರ ಕಾಣಿಸುತ್ತೆ. ಮತ್ತು ನೇತಾನ್ಯಾಹು ಮತ್ತು ಮೋದಿಯವರ ನಡುವಿನ ಒಂದು ಸಂಬಂಧ, ಒಂದು ಸ್ನೇಹ ಇದೆಯಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಮತ್ತು 2017 ಇಸ್ರೇಲ್ ಭೇಟಿಯ ಸಂದರ್ಭದಲ್ಲಿ ಅದಾನಿ ಅವರಿಗೆ 2017 ನಂತರ ಅದಾನಿಯವರ ವ್ಯಾಪಾರ ಹೇಗೆ ಬೆಳೀತಾ ಹೋಯ್ತು, ಇಸ್ರೇಲ್ನಲ್ಲಿ ಅದಾನಿಯವರ ಹೂಡಿಕೆ ಯಾವ ತರ ಬೆಳೀತಾ ಹೋಯ್ತು ಅನ್ನೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಹೀಗಾಗಿ ಈ ಬೆಂಬಲಿಗರು ಹೇಳ್ತಾರಲ್ಲ, ಭಾರತ ಮತ್ತು ಇಸ್ರೇಲ್ ನಡುವಣ ವ್ಯಾಪಾರವನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತಂದ್ರೆ, ಆ ವ್ಯಾಪಾರ ಭಾರತದ ಪಬ್ಲಿಕ್ ಸೆಕ್ಟರ್ಸ್ಗೆ ನೆನಪಾಗಿಲ್ಲ, ಸಾರ್ವಜನಿಕ ಉದ್ಯಮಗಳಿಗೆ ನೆನಪಾಗಿಲ್ಲ, ಭಾರತದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿಲ್ಲ. ಅದು ಅದಾನಿಯಂತಹ ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ ಅಥವಾ ಆಲಿಗಾರ್ಕಿ ಅಂತ ಏನ್ ಕರಿತಾ ಇದ್ದೀವಿ, ಅವರಿಗೆ ಹೆಚ್ಚಿನ ಲಾಭ ತಂದು ಕೊಡ್ತೇವೆ ಬಿಟ್ರೆ ಭಾರತಕ್ಕೆ ಯಾವುದೇ ರೀತಿಯ ಒಂದು ಆರ್ಥಿಕ ಚೇತನಕ್ಕೆ ಕಾರಣ ಆಗ್ಲಿಲ್ಲ. ಇದನ್ನ ನಾವು ಮನದಲ್ಲಿಟ್ಕೋಬೇಕಾದ್ರೆ ಅವ್ರ ಬೆಂಬಲಿಗರಿಗೆ ಉತ್ತರ ಕೊಡ್ಬೇಕಾಗತ್ತಲ್ಲ. ಒಂದು ನೈತಿಕತೆಯ ಪ್ರಶ್ನೆ ನಾವು ಮಾತಾಡ್ಬೇಕು. ಈಗಾಗ್ಲೇ ಹೇಳ್ದಂಗೆ ಗಾಜಾ ನರಮೇಧವನ್ನ ಭಾರತ ಖಂಡಿಸ್ಲಿಲ್ಲ ನೇರವಾಗಿ, ಅಥವಾ ಅದನ್ನ ಬೆಂಬಲಿಸಕ್ ಸಾಧ್ಯ ಇಲ್ಲ ಬಿಡಿ, ನೇರವಾಗಿ ಎಲ್ಲೂ ಖಂಡಿಸ್ಲಿಲ್ಲ. ಮತ್ತೆ ನೀವು ಎಲ್ಲ ನೋಡಿದ್ರೆ ಕರ್ನಾಟಕದಲ್ಲಿ ಒಳಗೊಂಡಂತೆ ಕಾಂಗ್ರೆಸ್ ಅಧಿಕೃತ ಸರ್ಕಾರ ಇದ್ರೂ ಸಹ ಪ್ಯಾಲೆಸ್ತೇನ್ ಬೆಂಬಲಿಸಿ ಸಾರ್ವಜನಿಕ ಸಮಾವೇಶ ಮಾಡಿದ್ರೆ
ಅದನ್ನ ನರಮೇಧವನ್ನು ಖಂಡಿಸಿದ್ರೆ ನಮ್ಮನ್ನ ಬಂಧಿಸುವಂತಹದಂತದನ್ನ ಕೂಡ ಕರ್ನಾಟಕದಲ್ಲಿ ಕೂಡ ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ ಸರ್ಕಾರ ಇದ್ರು ಸಹ ನೋಡ್ತಾ ಇದೀವಿ. ಅದಕ್ಕೆ ಕೊಳ್ಳುವ ಕಾರಣ ಅಂತಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಇಸ್ರೇಲ್ನ ಕಾರ್ಖಾನೆ ಉದ್ಯಮಗಳ ಜೊತೆಗೆ ಒಂದು ವ್ಯಾಪಾರ ಒಪ್ಪಂದ ನಡೀತಾ ಇದೆ. ನೀವು ಅದನ್ನ ಖಂಡಿಸ್ಬಿಟ್ರೆ ಅವತ್ತು ವ್ಯಾಪಾರ ಒಪ್ಪಂದ ಮುಳುಗೋಗುತ್ತೆ, ಎಷ್ಟೋ $1,000,000 ಕೋಟಿ ಹೂಡಿಕೆ ಕಡಿಮೆ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗಲ್ಲ ಅಂತ ಹೇಳ್ತಾ ಇದಾರೆ. ಇದುವರೆಗೂ ಆ ತರಹದ ಉದ್ಯೋಗ ಸೃಷ್ಟಿ ಆಗುತ್ತೆ ಅಥವಾ ನೈತಿಕತೆ ಮುಖ್ಯನೋ ನಿಮ್ಗೆ ಆರ್ಥಿಕತೆ ಮುಖ್ಯನೇ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಬೇಕಂತಾನೆ ಮುಂದಾಡ್ತಾ ಇದಾರೆ. ನೈತಿಕತೆನೂ ಮುಖ್ಯ, ಆರ್ಥಿಕತೆನೂ ಮುಖ್ಯ. ಆದ್ರೆ ಆರ್ಥಿಕತೆ ಕೂಡ ಕರ್ನಾಟಕದಲ್ಲಿ ಏನೂ ಬೆಳೆದಿಲ್ಲ. ಅದು ನೀವು ನೋಡಿ, ಇಸ್ರೇಲ್ ಇಂದ ಬಂದಿದ್ದು ಎಷ್ಟು ಬಂಡವಾಳ ಹೂಡಿಕೆ ಆಗಿದೆ, ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಎಷ್ಟು ಸರ್ಕಾರದ GDP-ಗೆ ಸ್ಟೇಟ್ GDP-ಗೆ ಏನ್ ಲಾಭ ಆಗಿದೆ ಅಂದ್ರೆ ಅದೂ ಇಲ್ಲ. ಅದು ಒಂದು ನೆಪ ಮಾತ್ರದಲ್ಲಿ ಹೇಳ್ತಾ ಇದಾರೆ. ಹೀಗಾಗಿ ನೈತಿಕವಾಗಿಯೂ ಇದು ಬಹಳ ಪ್ರಶ್ನೆಯನ್ನ ನಾವು ಕೇಳ್ಬೇಕಾಗತ್ತೆ ಮತ್ತು ಆರ್ಥಿಕವಾಗಿಯೂ ಯಾವುದೇ ಲಾಭ ಇಲ್ಲ. ಮತ್ತೆ ಹೇಳ್ಬೇಕಾದ್ರೆ ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ, ಅದಾನಿ ತರದ ಅಂಬಾನಿ ತರದ ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ ಇದರಿಂದ ಲಾಭ ಆಗಿದೆ. ಇನ್ನು ಶ್ರೀಪಾದ್ ಭಟ್ ಹೇಳಿ ಸರ್. ಇನ್ನು ಇದು ಒಂದನೇದು. ಎರಡನೇದು ಪೆಗಾಸಿಸ್ ಇಶ್ಯೂ. ನಿಮ್ಗೆ ಗೊತ್ತಿದೆ, ಪೆಗಾಸಿಸ್ ಎನ್ನುವಂತಹ ಒಂದು ಸ್ಪೈಯನ್ನ ಭಾರತದ ವಿರೋಧ ಪಕ್ಷದ ಮುಖಂಡರ ಮೇಲೆ, ಇಲ್ಲಿನ ಚಿಂತಕರ ಅವರ ಮೊಬೈಲ್ ನಲ್ಲಿ ಹಾಕಿದ್ದಾರೆ. ಆ ಮೂಲಕ ಅವರ ಎಲ್ಲಾ ಚಟುವಟಿಕೆಗಳನ್ನ ಸ್ಪೈ ಮಾಡ್ಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದ ವರದಿಗಳಾಗಿದ್ದಾವೆ, ಚರ್ಚೆಗಳಾಗಿದ್ದಾವೆ. ಮತ್ತು ಪೆಗಾಸಿಸ್ ಎನ್ನುವಂಥದ್ದು ಇಸ್ರೇಲ್ನ ಒಂದು ಭಾಗವಾಗಿ ಬಂದಿರುವಂತದ್ದು, ಇಸ್ರೇಲ್ ದೇಶದ್ದು. ಅಲ್ಲಿಂದನೇ ಅಧಿಕೃತವಾಗಿ ಇದನ್ನ ಮಾಡ್ಲಾಗ್ತಾ ಇದೆ ಎನ್ನುವಂಥದ್ದನ್ನ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದೀವಿ. ಇದುವರೆಗೂ ಸರ್ಕಾರ ಅದನ್ನ ನೇರವಾಗಿ ಅದನ್ನ ನಿರಾಕರಿಸಿಲ್ಲ. ಅದು ಬೇರೆ ಬೇರೆ ರೀತಿಯ ವಿತಂಡವಾದ ಹೇಳ್ತಾ ಇದ್ರ ಹೊರತಾಗಿ ನೇರವಾಗಿ ನಿರಾಕರಿಸಿಲ್ಲ. ಮತ್ತು ಇಲ್ಲಿನ ಮಾಧ್ಯಮಗಳು ಸಹ, ಬಹುಪಾಲು ಮಾಧ್ಯಮಗಳು ಬೇರೆ ವಿಷಯಕ್ಕೆಲ್ಲ ಅತಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡುವಂತಾವು. ಈ ವಿಷಯದ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. RSS ನವರು ದೇಶದ ಬಗ್ಗೆ ಮಾತಾಡ್ತಾರೆ, BJP ಅವರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇದು ದೇಶದ ಒಂದು ಸ್ವಾಯತ್ತತೆ, ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತ ವಿಚಾರಗಳು ನಮ್ಮ ಮುಂದೆ ಬಂದಾಗ, ಪೆಗಾಸಿಸ್ ಅನ್ನುವಂತ ಇಶ್ಯೂ ಬಂದಾಗ ಯಾರು ಅದನ್ನ ಪ್ರಶ್ನೆ ಮಾಡ್ತಾರೆ. ಕೆಲವು ಬೆರಳೆಣಿಕೆಯ ಮಾಧ್ಯಮಗಳು ಹೊರತುಪಡಿಸಿದ್ರೆ ಮತ್ತು ಚಿಂತಕರು ಹೊರತುಪಡಿಸಿದ್ರೆ ಯಾರು ಅದನ್ನ ಪ್ರಶ್ನೆ ಮಾಡ್ತಾರೆ. ನೀವು ವಿರೋಧ ಪಕ್ಷದ ಮುಖಂಡರ ಮೇಲೆ, ರಾಹುಲ್ ಗಾಂಧಿ ಅಂತ ವಿರೋಧ ಪಕ್ಷದ ಲೋಕಸಭಾ ನಾಯಕರ ಮೇಲೆಲ್ಲ ನೀವು ಪೆಗಾಸಿಸ್ ಸ್ಪೈ ಮಾಡ್ತಾ ಇದಾರೆ ಅನ್ನೋದಂತ ಇಶ್ಯೂ ಇದೆಯಲ್ಲ, ಇದೇನು ಸಾಮಾನ್ಯದಲ್ಲ. ಇದು ಗಂಭೀರವಾಗಿರುವಂತದ್ದು. ಇದು ನೇರವಾಗಿ ಇಸ್ರೇಲ್ ಜೊತೆಗೆ ಸಂಪರ್ಕ ಇರುವಂತದ್ದು. ಇಂಥ ಒಂದು ಆರೋಪ ಇದೆ ಇಸ್ರೇಲ್ ಮೇಲೆ, ದೇಶದ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡಿರುವಂತ ಆರೋಪ ಇದೆ, ಪೆಗಾಸಿಸ್ ಇಶ್ಯೂ. ಅದನ್ನೂ ಸಹ ಉಲ್ಲಂಘಿಸ್ಬಿಟ್ಟು, ಅದನ್ನು ಸಹ ನಿರ್ಲಕ್ಷಿಸ್ಬಿಟ್ಟು ಇವರು ನೇತಾನ್ಯ ಜೊತೆಗೆ ಒಂದು ವ್ಯಾಪಾರ ಸಂಬಂಧಕ್ಕೋಸ್ಕರ ಹೋಗ್ತಾರೆ ಅಂದ್ರೆ ಇದನ್ನು ಕೂಡ ನಾವು ಯಾರಾದ್ರೂ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇದನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ವಿರೋಧ ಪಕ್ಷ ಆಗ್ಬೇಕು, BJP ಸಪೋರ್ಟ್ರು ವಿರೋಧ ಆಗ್ಬೇಕಾಗಿಲ್ಲ. ಇದು ಎರಡನೇದು. ಇನ್ನು ಮೂರನೇದು, ಈ ಮಧ್ಯ ಏಷ್ಯಾದಲ್ಲಿರುವಂತ ಕಾನ್ಫ್ಲಿಕ್ಟ್ ಆಲ್ರೆಡಿ ಮಾತಾಡಿದ್ವಿ, ಸಂಘರ್ಷ ಇದೆ, ಅದು ಗಾಜಾ ಪಟ್ಟಿದ್ದು. ಇನ್ನು ಬಹಳ ಮುಖ್ಯವಾಗಿ ನಾಲ್ಕನೇದು, ಇದು ಆಲ್ರೆಡಿ ಚರ್ಚೆ ಆಗಿದೆ. ನೇತಾನ್ಯಾಹು ಹೇಳ್ತಿರುವಂತದ್ದು ಹೆಕ್ಸಾಗನ್ ಆಫ್ ಅಲಯನ್ಸ್ ಅಂತ ಕರೀತಾರೆ ಅವರು. ಹೆಕ್ಸಾಗನ್ ಆಫ್ ಅಲಯನ್ಸ್ ಅಂದ್ರೆ ಇಸ್ರೇಲ್, ಇಂಡಿಯಾ, ಗ್ರೀಸ್, ಸೈಪ್ರಸ್ ಅಂಡ್ ಸೆಲೆಕ್ಟೆಡ್ ಅರಬ್ ಕಂಟ್ರೀಸ್ ಅಂಡ್ ಮೆಡಿಟೇರಿಯನ್ ಸ್ಟೇಟ್ಸ್ ಅಂತ ಏನಿದೆ, ಇವನ್ನೆಲ್ಲ ಸೇರಿಸಿ ಒಂದು ಹೆಕ್ಸಾಗನಲ್ ಅಲಯನ್ಸ್ ಅಂತ ಈ ನೇತಾನ್ಯಾಹು ಕರಿತಾ ಇದ್ದಾರೆ. ಅವರೇ ಓಪನ್ ಆಗಿ ಹೇಳಿದ್ದಾರೆ, ಇಂಡಿಯಾ ಇಸ್ ದ ಪಿಲ್ಲರ್ ಆಫ್ ದಿಸ್ ಹೆಕ್ಸಾಗನ್ ಅಲಯನ್ಸ್ ಅಂತ ಕರೆದಿದ್ದಾರೆ. ಅಂದ್ರೆ ಇಸ್ರೇಲ್ ಭಾಗವಾಗಿರುವಂತಹ ಒಂದು ಅಲಯನ್ಸ್ಗೆ ಇಂಡಿಯಾ ಒಂದು ಪಿಲ್ಲರ್ ಆಗಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಕೂಡ ಬಹಳ ಅಪಾಯಕಾರಿಯಾಗಿ ಕಾಣಿಸ್ತದೆ. ನೀವು ಒಬ್ಬ ವಾರ್ ಕ್ರಿಮಿನಲ್ ಅನ್ನ, ಒಬ್ಬ ಭಯೋತ್ಪಾದಕ ಅಂತ ಇಡೀ ವಿಶ್ವವೇ ಅವ್ರನ್ನ, ಬಹುಪಾಲು ದೇಶಗಳು ಅವ್ರನ್ನ ಒಬ್ಬ ಭಯೋತ್ಪಾದಕರು ಅಂತ ಕರಿತಿರುವಂತ ಸಂದರ್ಭದಲ್ಲಿ ಹೇಗೆ ನೀವು ಆ ಹೆಕ್ಸಾಗನ್ ಆಫ್ ಅಲಯನ್ಸ್ ನ ಸೆಂಟ್ರ್ ಪಿಲ್ಲರ್ ಆಗುತ್ತೆ ದೇಶ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ನಾಲ್ಕನೇದಾಗಿ, ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದು ಒಂಥರ ಇರುತ್ತೆ, ಒಂಥರ ಇರಲ್ಲ. ಮತ್ತೆ ಮೊನ್ನೆ ಹೋಗ್ತಾ ಇದೀವಿ, ಅಮೆರಿಕದ ಸ್ಟ್ರಾಟಜಿಕ್ ನೆಲೆಯಲ್ಲೆಲ್ಲ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳನ್ನ, ಮಿಸೈಲ್ಗಳನ್ನ ಇಡ್ತಾ ಇದೆ ಅಂತ ಹೇಳ್ತಾ ಇದೀವಿ. ಮತ್ತು ಒಂದು ರೀತಿಯ ತಿಕ್ಕಾಟ, ಸಂಘರ್ಷ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೆ ಇಸ್ರೇಲ್ ನೇರವಾಗಿ ಬೆಂಬಲಿಸ್ತಾ ಇದೆ. ಮತ್ತು ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ದಾಳಿ ಮೇಲೆ ಅಮೆರಿಕ ನೇರವಾಗಿ ಇಸ್ರೇಲ್ಗೆ ಬೆಂಬಲಿಸ್ತಾ ಇದೆ. ಅದು 2 ನೇಷನ್ ಥಿಯರಿ ಅಂತ ಬಾಯಿ ಮಾತಲ್ಲಿ ಹೇಳುತ್ತೆ. ಆದ್ರೆ ಅಮೆರಿಕ ಪದೇ ಹೇಳ್ತಿರುವಂತದ್ದು, ಗಾಜಾದಲ್ಲಿ ನಮಗೆ ಅಧಿಕಾರ ಮಾಡಕ್ ಕೊಡಿ, ನಾವು ನಿಮಗೆ ಹೇಗೆ ಆಡಳಿತ ನಡೆಸಬೇಕು ಅಂತ ತೋರಿಸ್ತೇವೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅತ್ಯಂತ ಕೆಟ್ಟ ಮಟ್ಟದ ಒಂದು ಜಾಗತಿಕ ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಭಾರತ ಆ ಅಮೆರಿಕವನ್ನ ಮತ್ತು ಇಸ್ರೇಲ್ ಜೊತೆಗೆ ಒಂದು ವ್ಯಾಪಾರ ಸಂಬಂಧವನ್ನ ಬೆಳೆಸಕ್ ಹೊರಟಿದೆ ಅಂತಂದ್ರೆ ಮತ್ತೆ ನಾವು ಈ ಯುದ್ಧದ ವಾತಾವರಣ ಸಂದರ್ಭದಲ್ಲಿ ವಾ ರುಕ್ವಾದಿ ಪಾಪ ಎನ್ನುವಂಥದ್ದನ್ನ ನಾವು ತಮಾಷೆಯಾಗಿ ನೋಡಕ್ ಸಾಧ್ಯ ಇಲ್ಲ.
ಇದು ಎಲ್ಲಿಗೆ ತಗೊಂಡೋಗುತ್ತೆ? ಇದು ಈಗ ನಮಗೆ ಹಿಂಗ್ ಕಾಣಿಸುತ್ತೆ. ನಾಳೆ ಮುಂದಿನ 5 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಬೇರೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವ್ರು ಮರಳಿ ಈ ರಾಜತಾಂತ್ರಿಕ ಹದಗೆಟ್ಟಿರುವಂತಹ ಹಾದಿ ತಪ್ಪಿದಂತ ರಾಜತಾಂತ್ರಿಕ ಸಂಬಂಧಗಳಿದಾವೆ, ಬೆಳವಣಿಗೆಗಳನ್ನ ಸುಧಾರಿಸೋದು ಬಹಳ ಕಷ್ಟ. ಇದು ಮತ್ತೊಂದಿಷ್ಟು ವರ್ಷಗಳು ತಗೊಳ್ತವೆ. ನನಗೆ ಭಯ ಇರುವಂತದ್ದು ಈ ತರದ ಮುಂದಿನ ವರ್ಷಗಳಲ್ಲಿ ಏನ್ ಮಾಡ್ತೀವಿ, ಯಾರು ಮಾತಾಡ್ತಾರೆ ಹಂಗ್ ಮಾಡ್ಬೇಕು. ಅವ್ರು ಅಧಿಕಾರಕ್ಕೆ ಬಂದ್ರೆ ಇದನ್ನ ಸುಧಾರಣೆ ಮಾಡಕ್ಕಾಗ್ಲಿ, ಮರಳಿ ಹಳಿ ಮೇಲೆ ತರಕ್ಕಾಗ್ಲಿ ಸಾಧ್ಯವಿಲ್ಲದಿರುವಂತಹ ಸ್ಥಿತಿಯಲ್ಲಿ ಇದೀವಿ. ಇನ್ನು ಬಹಳ ಮುಖ್ಯವಾಗಿ ಡಿಫೆನ್ಸ್ ಬಹಳ ದೊಡ್ಡ ಮಟ್ಟದ ಇಂಡಿಯಾ ಮತ್ತು ಭಾರತದ ನಡುವೆ ಇರುವಂತಹ ಒಂದು ಬೆಳವಣಿಗೆ ಅಂದ್ರೆ ಡಿಫೆನ್ಸ್ ಒಪ್ಪಂದಗಳು ಮತ್ತೆ ಡಿಫೆನ್ಸ್ ರಕ್ಷಣಾ ವಲಯದಲ್ಲಿರುವಂತದ್ದು. ಇದನ್ನ ಬಹುತೇಕ ಬೆಂಬಲ ಹೇಳ್ತಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಕೂಡ ಕರ್ನಾಟಕದಲ್ಲಿ ಹೇಳ್ತಿರುವಂತದ್ದು ಡಿಫೆನ್ಸ್ ರಕ್ಷಣಾ ಬಿಡಿ ಭಾಗಗಳ ತಯಾರಿಕೆಗೆ ಸಂಬಂಧಪಟ್ಟಂತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ಭಾರತದ ರಕ್ಷಣಾ ವಲಯಕ್ಕೆ ನಮಗೆ ಅನೇಕ ರೀತಿಯ ಬೆಂಬಲ ಬೇಕು, ತಂತ್ರಜ್ಞಾನ ಬೇಕು, ಮತ್ತು ಇಸ್ರೇಲ್ ಆ ವಿಷಯದಲ್ಲಿ ಬಹಳ ಮುಂದಿದೆ, ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದನ್ನ ನಾವು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಮಗೊಂದು ಸುರಕ್ಷತೆ ಬೇಕಲ್ಲ ಅಂತ ಹೇಳ್ತಾ ಇದಾರೆ. ಅದು ನಿಜ, ರಕ್ಷಣಾ ವಲಯಕ್ಕೆ ಸುರಕ್ಷತೆ ಬೇಕಲ್ಲ ಸರ್. ಆದ್ರೆ ಮೇಕ್ ಇನ್ ಇಂಡಿಯಾ ಅಂತ ಅದರ ಅರ್ಥ ಏನಾಗಿದೆ? ನೀವು ಇಸ್ರೇಲ್ ನ ಕಂಪನಿಗಳನ್ನ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ರೆ ಮೇಕ್ ಇನ್ ಇಂಡಿಯಾ ಅಂದ್ರೆ ಏನರ್ಥ? ಭಾರತದಲ್ಲಿ ನಮ್ಮ ಉದ್ಯಮಗಳನ್ನ ಬೆಳೆಸುವಂತದ್ದು ಯಾವುದೇ ರೀತಿಯ ತಂತ್ರಜ್ಞಾನಕ್ಕೆ ನೀವು ಬೆಲೆ ಕೊಡದೆ ಹೋದ್ರೆ ಇದು ಮೇಕ್ ಇನ್ ಇಂಡಿಯಾ ಅಂತ ಇವ್ರು ಪದೇ ಇವ್ರು ಹೇಳ್ಕೊಂಡು ತಿರುಗಾಡ್ತಿದಾರಲ್ಲ, ಇದನ್ನ ನಾವು ಯಾವ ಹಂತದಲ್ಲಿ ನೋಡ್ಬೇಕು? ಮತ್ತೆ ಹೇಳಿ. ಇಲ್ಲ ಅದೇ ಅಂದ್ರೆ ಇದು ಬಹಳ ಸ್ಟ್ರಾಟಜಿಕ್ ಇದು. ಈಗ ನಾವ್ ಯಾರೂನು ರಕ್ಷಣಾ ವಲಯಕ್ಕೆ ಬೇಕಾದಂತಹ ಉತ್ಪಾದನಾ ಬೆಂಬಲ ಇದೆ, ಅದನ್ನ ಯಾರು ವಿರೋಧಿಸಕ್ ಆಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಇವೆಲ್ಲಾ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು, ನೈತಿಕತೆಯ ಪ್ರಶ್ನೆ ಎಲ್ಲವನ್ನ ಮುಂದಿಟ್ಕೊಂಡು ನೀವು ಎಷ್ಟರ ಮಟ್ಟಿಗೆ ರಕ್ಷಣಾ ವಲಯದ ಜೊತೆಗೆ ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಒಂದು ಕನಿಷ್ಠ ನಾನು ಹೇಳ್ತಿರುವಂತದ್ದು ಒಕ್ಕೂಟ ವ್ಯವಸ್ಥೆ ಇದೆ ಭಾರತದಲ್ಲಿ. ಎಲ್ಲಾ ವಿರೋಧ ಪಕ್ಷಗಳ ಜೊತೆಗೆ ರಾಜ್ಯ ಸರ್ಕಾರಗಳ ಜೊತೆಗೆ ಒಂದು ಸಮಾಲೋಚನೆ ಮಾಡ್ಬೋದಾಗಿತ್ತು. ಅಕ್ರಾಸ್ ದ ಪಾರ್ಟಿ ರಾಜಕಾರಣ ಬಿಟ್ಬಿಟ್ಟು ಎಲ್ಲಾ ಪಕ್ಷಗಳ ಜೊತೆಗೆ ಸಮಾಲೋಚನೆ ಮಾಡಿ ಅವ್ರ ಜೊತೆಗೆ ಒಂದು ಅಥವಾ ನಿವೃತ್ತ ಸೇನಾ ಅಧಿಕಾರಿಗಳ ಜೊತೆಗೆ ಅಥವಾ ಒಂದು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಇದಾರಲ್ಲ, ರಕ್ಷಣಾ ತಜ್ಞರು ಇದಾರಲ್ಲ, ಅವ್ರ ಜೊತೆಗೆ ಒಂದು ರೀತಿಯಲ್ಲಿ ಒಂದು ಪ್ರಜಾತಾಂತ್ರಿಕವಾಗಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಳ್ಬೋದಾಯ್ತು. ಅದು ಆ ತರದ ಒಂದು ಬೆಳವಣಿಗೆ ನಾವು ಇಲ್ಲಿ ನೋಡೇ ಇಲ್ಲ. ಓಕೆ, ಶ್ರೀಪಾದ್ ಭಟ್ ಅವರೇ, ಸಂಕ್ಷಿಪ್ತವಾಗಿ ಒಂದು ಪ್ರಶ್ನೆ ಇದೆ. ಈ ಹೊತ್ತಲ್ಲಿ ಈ ಭೇಟಿಯನ್ನ ಮುಂದಕ್ಕೆ ಹಾಕ್ಬೋದಾಗಿತ್ತು ಅಥವಾ ಈ ಸಂದರ್ಭದಲ್ಲಿ ಈ ಭೇಟಿ ಬೇಡ ಆಗಿತ್ತು ಅಂತ ಅನ್ಸುತ್ತೆ? ಯಾಕೆಂದ್ರೆ ನೀವೇ ಹೇಳ್ದಂಗೆ ವಿಶ್ವದ ಪ್ರಮುಖ ದೇಶಗಳು ಅವರಿಂದ ದೂರ ಸರಿತಿರುವಾಗ ಮತ್ತು ಅವ್ರ ಜೊತೆ ಕಾಣಿಸ್ಕೊಳ್ಳೋದೇ ಅಪರಾಧ ಅಂತ ಭಾವಿಸಿರುವಾಗ ಆ ಇಸ್ರೇಲ್ ತಂಡಗಳನ್ನ, ಕ್ರಿಕೆಟ್ ಅಂದ್ರೆ ಬೇರೆ ಬೇರೆ ಸ್ಪೋರ್ಟ್ಸ್ ಕ್ರೀಡಾ ತಂಡಗಳನ್ನ ಹೊರಗಿಡುವ ಸಂದರ್ಭದಲ್ಲಿ ಒಲಿಂಪಿಕ್ಸ್ ನಲ್ಲಿ ಅವ್ರು ಭಾಗಿಯಾಗ್ಬೇಕಾ ಅನ್ನೋ ಚರ್ಚೆ ನಡೀತಿರೋ ಹೊತ್ತಲ್ಲಿ ಭಾರತದ ಪ್ರಧಾನಿ ನೇರವಾಗಿ ಅಲ್ಲಿಗೆ ಭೇಟಿ ಕೊಡ್ತಿರೋದು ಅದರ ಎಲ್ಲ ಕೆಲಸಗಳಲ್ಲಿ ಇವರಿಗೆ ಬೆಂಬಲ ಇದೆ ಅನ್ನೋದನ್ನ ಒಂದು ಸೂಚಿಸುತ್ತಾ? ಏನ್ ಅನ್ಸುತ್ತೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಹೇಗೆ ಮಾಡುತ್ತೆ? ಖಂಡಿತ. ಸಂಕ್ಷಿಪ್ತ ನಾನು ಆಗ್ಲೇ ಮಾತಾಡ್ದಂಗೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇವ್ರನ್ನ ವಾರ್ ಕ್ರಿಮಿನಲ್ ಅಂತ ಹೇಳಿದ್ದಾರೆ. ಓಪನ್ಲಿ ಟೋಲ್ಡ್ ಇಸ್ ವಾರ್ ಕ್ರಿಮಿನಲ್. ನೇತನ್ಯಾಹುನ ವಾರ್ ಕ್ರಿಮಿನಲ್ ಅಂತ ಹೇಳಿದ್ದಾರೆ. 57,000 ಜನರು ಪ್ಯಾಲೆಸ್ಟೈನ್ ಜನರು ಸತ್ತಿದ್ದಾರೆ ಇವರ ಬಾಂಬ್ ದಾಳಿಯಿಂದ. ಅದು ನರಮೇಧ. ಅದು ಇಂಥ ಸಂದರ್ಭದಲ್ಲಿ ನೀವು ಹೇಗೆ ಇವ್ರ ಜೊತೆಗೆ ಒಂದು ವ್ಯಾಪಾರ ಒಪ್ಪಂದ ಬೆಳೆಸ್ತೀರಿ? ಅದನ್ನ ನಾವು ಹೇಳ್ದಂಗೆ ಅದನ್ನೊಂದು ಸ್ಟ್ರಾಟಜಿಕ್ ಆಗಿ ಹೋಗ್ಬೇಕು. ಒಂದು ನಿಧಾನವಾಗಿ ಹಂತವಾಗಿ ಅದನ್ನ ಮಾಡ್ಬೇಕಾಗತ್ತೆ. ಆದ್ರೆ ಅದನ್ನ ಮತ್ತೊಂದು ರೀತಿಯಲ್ಲಿ ಅವರನ್ನ ಅಪ್ಪಿಕೊಳ್ಳುವ ರೀತಿಯಲ್ಲಿ ಏನು ಮಹಾನ್ ದೊಡ್ಡ ನನ್ನ ಸ್ನೇಹಿತ ಅನ್ನೋ ರೀತಿಯಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಸಾಧಿಸ್ತೇವೆ ಅನ್ನೋ ರೀತಿಯಲ್ಲಿ ಮಾಡ್ತಿರೋದು ಬಹಳ ಒಂದು ಜಾಗತಿಕವಾಗಿಯೂ ಭಾರತದ ಮೇಲೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುತ್ತೆ. ಆಂತರಿಕವಾಗಿಯೂ ಭಾರತದ ಒಂದು ನೈತಿಕತೆಗೆ ಮೇಲೆ ಪ್ರಭಾವ ಬೀರುತ್ತೆ. ಇದೊಂದು ಅನೈತಿಕ ನಡೆ. ಇಟ್ ಇಸ್ ಇಮ್ಮಾರಲ್. ನಾನು ಮಾತಾಡ್ತಿರೋದು ಒಂದು ನೈತಿಕ ಅನೈತಿಕತೆ ಪ್ರಶ್ನೆ. ಅಲ್ಲೊಂದು ದೊಡ್ಡ ಗೆರೆ ಇರುತ್ತೆ. ಮೊರಾಲಿಟಿ ಅಂಡ್ ಇಮ್ಮಾರಲಿಟಿ ನಡೆ ಒಂದು ದೊಡ್ಡ ಗೆರೆ ಇರುತ್ತೆ. ಆ ಗೆರೆ ನಡೆಸ್ಬಿಟ್ರೆ ಯಾವ ಅರ್ಥ ಯಾವ ರೀತಿ ಅದನ್ನ ಅರ್ಥೈಸ್ಬೇಕಾಗತ್ತೆ. ಅದು ಬಹಳ ಮುಖ್ಯ. ಒಂದು ಅಂತರ ಕಾಪಾಡಿಗೆ ಹೊಡಿತು ಇಂಡಿಯಾ. ನೆಹರುವಿನ ಕಾಲದಿಂದಲೂ ಇಂದಿರಾ ಗಾಂಧಿ ಕಾಲದಿಂದಲೂ ನರಸಿಂಹರಾವ್ ಸಂದರ್ಭದಲ್ಲಿ ವ್ಯಾಪಾರ ಒಪ್ಪಂದ ಓಪನ್ ಆಯ್ತು. ಸ್ಟಿಲ್ ಯಾವ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಹೋಗಿರ್ಲಿಲ್ಲ. ಅಲ್ಲಿವರೆಗೂ ಒಂದು ಕನಿಷ್ಠ ನೈತಿಕತೆ ಅನೈತಿಕತೆ ನಡೆಯುವ ಒಂದು ಗೆರೆ ಇತ್ತು. ಆ ಗೆರೆ ಅಳಿಸ್ತಿದ್ದಾರೆ. ಇದು ಅಂತೂ ಬಹಳ ವಿಷಾದದ ಸಂಗತಿ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಶ್ರೀಪಾದ್ ಭಟ್ ಅವರ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಚರ್ಚೆಗಳು, ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.